ಸ್ವಲ್ಪ ಎಲ್ಲ ಸ್ವಲ್ಪ ನಡಿಯಪ್ಪ. ಸರ್ ಜಾಸ್ತಿ ಆಗುತ್ತೆ ಸರ್. ಜಾಸ್ತಿ ಆಗುತ್ತಾ? ಹೌದು. ಯಾಕೆ ಸರ್ ನೋಡಿ, ನಾರ್ಮಲ್ ಆಗಿ ಇಲ್ಲಿಂದ 350 ರೂಪಾಯಿ ಆಗುತ್ತೆ. ಹಾ, ಆದ್ರೆ 20 ರೂಪಾಯಿ ಜಾಸ್ತಿ ಆಗುತ್ತೆ ಸರ್. 20 ರೂಪಾಯಿ ಜಾಸ್ತಿ ಕೊಡ್ಬೇಕಾಗತ್ತೆ. ಜಾಸ್ತಿ ಆಗುತ್ತಾ? ಯಾಕೆ ಜಾಸ್ತಿ ಆಗುತ್ತೆ? ನಾನು ಜಾಸ್ತಿ ಕೊಡಕ್ಕಾಗಲ್ಲ ಅಂದ್ರೆ ಸರ್ ನೀವು ಜಾಸ್ತಿ ಕೊಡ್ತೀರಾ, ಕರ್ಕೊಂಡು ಹೋಗ್ತೀನಿ. ಇಲ್ವಾ ನಿಮ್ ಪಡೆ ನೀವು ನೋಡ್ಕೊಳ್ಳಿ, ಬೇರೆ ಆಟೋ ನೋಡ್ಕೊಳ್ಳಿ ನೀವು. ಹಲೋ, ನಾನು ಯಾರು ಗೊತ್ತಾ? ಒಬ್ಬ ಹೋರಾಟಗಾರ. ನೀನು ನನಗೆ ನನ್ ಮುಂದೆನೆ ಬಾಲ ಬಿಡ್ತಾ ಇದೆಯಲ್ಲ, ಇನ್ನು ಸಾಮಾನ್ಯ ಜನಗಳ ಸ್ಥಿತಿ ಏನಾಗ್ಬೇಕು? ಸರ್ ನೀವು ಹೋರಾಟಗಾರ ಆಗಿರಿ, ಏನೇ ಆಗಿರಿ, ಅದೆಲ್ಲ ನನಗ್ ಬೇಡ. ಜಾಸ್ತಿ ಕೊಡ್ತೀರಾ, ಕರ್ಕೊಂಡು ಹೋಗ್ತೀನಿ. ನಾನ್ ಜಾಸ್ತಿ ಕೊಡಕ್ಕಾಗಲ್ಲಪ್ಪ. ಜಾಸ್ತಿ ಕೊಡಕ್ಕಾಗಲ್ಲ ಅಂದ್ರೆ ಜಾಸ್ತಿ ಕೊಡಕ್ ಜನಗಳ ಸೇವೆಗೆಲ್ಲ ಇರೋದು, ಸ್ವಂತಕ್ಕಲ್ಲ. ನಿನ್ಗೆ ದೂಸರ ಮಾತುಗಳು ಬೇಡ. ಪರಿಸ್ಥಿತಿ ಹೆಂಗಿದೆ ಇವಾಗ? ಪರಿಸ್ಥಿತಿ ನೋಡು, ಏನಿದೆ ಪರಿಸ್ಥಿತಿ ಏನು ಅದೆಲ್ಲ ನಿಮ್ಗೆ ಬಿಸಿಲು ಹೇಳ್ತೇವೆ, ನಿಂತ್ಕೊಳಕ್ಕಾಗಲ್ಲ. ಆಯ್ತಾ? ಜಾಸ್ತಿ ಕೊಡ್ತೀಯ, ಕರ್ಕೊಳ್ತೀನಿ, ಇಲ್ಲಾಂದ್ರೆ ಒಯ್ತಾರೆ ಅಷ್ಟೇ. ಏನು ನನಗೆ ಈ ತರ ಅಂತೀಯ? ನೀನ್ ಏನ್ ಅನ್ಕೊಂಡಿದ್ಯಾ ಹೋರಾಟಗಾರ ಅಂದ್ರೆ? ನೀನ್ ದೊಡ್ಡ ಪೈಲ್ವಾ? ನೀನು ದೊಡ್ಡ ಪೈಲ್ವಾ ಅಂತ ಹೇಳ್ದ ನಿನ್ಗೆ? ಹೋರಾಟಗಾರ ನನ್ ಕಣ್ ಮುಂದೆ ಈ ತರ ಅವಾಜ್ ಆಗ್ತದೆ ಅಂತಂದ್ರೆ ಇನ್ನು ಬೇರೆಯವ್ರಿಗೆ ಯಾವ ತರ ಮೋಸ ವಂಚನೆ ಮಾಡಿರ್ಬೋದು ನೀನು. ನೀನು ಯಾವ ಹೋರಾಟಗಾರ ಆದ್ರೆ ನನ್ಗೇನ ಬಂದ್ಬಿಡುತ್ತ ನನ್ಗೆ ದುಡ್ಡು. ನೀವು ಹೋರಾಟಗಾರ ಆಗ್ಬಿಟ್ರೆ ಎತ್ತ ಯಾಕೊಂಡಿದ್ದೀನಿ ನೀನು? ಏನೇ ನೀನು ಆಟೋದ್ರ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ ನೀನು? ಅದ್ಯಾವ್ದೋ ಇರಾನು, ಇಸ್ರೇಲು, ಅಮೆರಿಕ ಅಂದ್ಬಿಟ್ಟು ಯುದ್ಧ ಮಾಡ್ತಾ ಇದಾರಲ್ಲ ಇವಾಗ. ಆ ಯುದ್ಧದಿಂದ ಈ ಆಟೋಗೆ 1 ಲೀಟರ್ಗೆ 35 ರೂಪಾಯಿ ಜಾಸ್ತಿ ಮಾಡಿದಾರಲ್ಲ. ಯಾರು ಕೊಡ್ತಾರೆ ನಮ್ಗೆ? ಯಾರು ಕೊಡ್ತಾರೆ ಅಂತ? ಸರ್ಕಾರ ಕೊಡ್ತದ? ಸರ್ಕಾರ ಏನಾರ ಕೊಡ್ತದೆಯಾ? ಸರ್ಕಾರ ಏನು ತಲೆ ಕೆಡಿಸ್ಕೊಂಡಿಲ್ಲ. 1 ರೂಪಾಯಿ ಆದ್ರೂ ಮೀಟರ್ ಮೇಲೆ 1 ರೂಪಾಯಿ ಜಾಸ್ತಿ ಮಾಡಿದ್ಯಾ ಸರ್ಕಾರ? ಇಲ್ಲ. ಯಾರನ್ನ ಕೇಳ್ಬೇಕು ನಾವು? ಅದೇ ಹಳೆ ಮೀಟ್ರು, ಅದೇ ಹಳೆ ಚಾರ್ಜ್ ಎಲ್ಲ ಓಡಿಸ್ಬೇಕಾ ನಾವು? ಒಂದು ಇದ್ಕೋಗಿ ಇವಾಗ ಏನು ಯುದ್ಧ ಆದ್ಮೇಲೆ ಎಲ್ಲಾ ರೇಟ್ಗಳು ಜಾಸ್ತಿ ಆಗ್ಬಿಟ್ಟಲ್ವಾ? ಒಂದು ಹೋಟ್ಲಿಗೆ ಹೋಗೋ, ಒಂದು ಇಡ್ಲಿ ಮೇಲೆ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಕಬಾಬ್ ಮೇಲೆ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ದೋಸೆ ಮೇಲೆ, ಚಿತ್ರಾನ್ನದ ಮೇಲೆ, ಪ್ರತಿ ಒಂದ್ರ ಮೇಲೆ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮ್ಮ ಆಟೋದವ್ರು 10 ರೂಪಾಯಿ 20 ರೂಪಾಯಿ ಕೇಳೋದ್ರಲ್ಲಿ ಏನ್ರಿ ತಪ್ಪು? ನಾವು ಮಾಡಿದ್ರೆ ಆಟೋದವ್ರು ಸುಲ್ಗೆ. ಅದೇ ನಮ್ಗೆ ಇವಾಗ ಗ್ಯಾಸ್ನವ್ರು ಜಾಸ್ತಿ ತಗೋತಾ ಇದಾರಲ್ವಾ, ಅದು ಸುಲ್ಗೆ ಅಲ್ವಾ? ಅದು ಸುಲ್ಗೆ ಅಲ್ವೇನ್ರಿ? ಹಂಗಾದ್ರೆ ಸರ್ಕಾರನು ಸುಲ್ಗೆ ಮಾಡ್ತಾ ಇರ್ತಾನೆ ನಮ್ಮ ಹತ್ರ, ಆಟೋದವ್ರ ಹತ್ರ. ಹೇಳೋಕು ಒಂದು ಇತಿಮಿತಿ ಇರಬೇಕು. ನಾವು ನಿಮ್ಮ ಹತ್ರ ಏನೇ ಒಂದು 10 ರೂಪಾಯಿ 5 ರೂಪಾಯಿ ಜಾಸ್ತಿ ಕೇಳ್ಬಿಟ್ರು ಆಟೋದವ್ರು ಸುಲ್ಗೆ ಕೊಡ್ರು. ಏನ್ರಿ ಮಾನವೀಯತೆ ಇಲ್ವೇನ್ರಿ? ನಮಗೂ ನಮ್ದೇ ಆದ ಕಷ್ಟಗಳಿದೆ. ಆಯ್ತಾ? 35 ರೂಪಾಯಿ 1 ಲೀಟರ್ ಮೇಲೆ ಜಾಸ್ತಿ ಕೊಟ್ಬಿಟ್ಟು ಏನ್ರಿ ಓಡಿಸ್ಬೇಕು ಆಟೋಗಳನ್ನ ನಾವು? ಏನ್ರಿ ಸಾಕ್ಬೇಕು ಹೆಂಡತಿ ಮಕ್ಕಳನ್ನ? ಮನೆ ಬಾಡಿಗೆಗಳನ್ನ ಹೆಂಗ್ ಕಟ್ಬೇಕು ನಾವು? ಯಾವಾಗ್ಲೂ ಮನುಷ್ಯನ ಅರ್ಥ ಮಾಡ್ಕೊಳ್ತಾರೆ? ಆಟೋದವ್ರು ಅಂದ್ರೆ ಕೆಟ್ಟವರು. ಆಟೋದವ್ರ ಕಷ್ಟಗಳು ಮಾತ್ರ ಯಾರಿಗೂ ಗೊತ್ತಾಗಲ್ಲ ಅಲ್ಲ? ಮೊದ್ಲು ಮನುಷ್ಯರಾಗಿ ವರ್ತನೆ ಮಾಡೋದು ಕಲ್ತ್ಕೊಳ್ಳಿ. 20 ರೂಪಾಯಿ ಬೇಡಿ, ನನ್ನ ಕೈಲಿ 20 ರೂಪಾಯಿ ಕೊಡಕ್ಕಾಗಲ್ಲಪ್ಪ, 10 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ ನೀವು. ಏಕ್ಸಮ್ ಹೊಡಿಯಕ್ ಬಂದ್ಬಿಡ್ತೀರಾ. ನಿಮ್ ಮೈಂಡಲ್ಲಿ ಏನು ತುಂಬಿಕೊಂಡಿರುತ್ತೆ ಆಟೋದವ್ರು ಅಂದ್ರೆ ಸುಲ್ಗೆ ಕೊರ್ರು, ಕೆಟ್ಟವ್ರು ಅನ್ನೋದು, ಅದನ್ನ ತೆಗೆದಾಕ್ಬಿಟ್ಟು ಮನುಷ್ಯತ್ವದಿಂದ ನೋಡಿ ಒಂದ್ ಸ್ವಲ್ಪ ಆಟೋದವ್ರ ಕಷ್ಟಗಳೇನು ಅಂತ ಅರ್ಥ ಮಾಡ್ಕೊಳ್ಳಿ.